ಹೌದು ಸರ್. ಮೊನ್ನೆ ಇವತ್ತು ಬೆಳಗ್ಗೆ ನಿಮ್ ಪೇಪರು ಆಮೇಲೆ ನ್ಯೂಸ್ ಫಸ್ಟ್ ಅಲ್ಲಿ ನೋಡಿದ್ ನಾನು. ನಿಜವಾಗ್ಲೂ ನಿಮಗೂ ಮೊದ್ಲಕ್ಕೆ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಹುಲಿಗೆಮ್ಮನ್ ದೇವಸ್ಥಾನದಾಗ ಇವ್ರೇನ್ ಸಿಬ್ಬಂದಿ ವರ್ಗದವರಲ್ಲ ಬಹಳ ಸಲ ಕಂಪ್ಲೇಂಟ್ ಇದ್ವು ಅವ್ರ ಮೇಲೆ. ಇವರು ಡ್ಯೂಟಿ ಟೈಮ್ ನಲ್ಲೇ ಮದ್ಯಪಾನ ಮಾಡ್ತಾರ ಅಂತ ಹೇಳಿ. ಆಮೇಲೆ ಬಂದಂತ ಭಕ್ತರ ಜೊತೆ ಸರಿಯಾಗಿ ಬಿಹೇವಿಯರ್ ಮಾತಾಡಂಗಿಲ್ಲ ಇವ್ರು, ಸರಿಯಾಗಿ ಅವ್ರಿಗೆ ಅನುಕೂಲ ಮಾಡಿಕೊಡಲ್ಲ ಅನ್ನೋದು ಒಂದು ಬಹಳ ದಿನದಿಂದ ಒಂದು ಬೇಡಿಕೆ ಇತ್ತು ಇಲ್ಲಿ ಭಕ್ತರದು. ನಿಜವಾಗ್ಲೂ ತಮ್ಮ ಟಿವಿ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಅಂದ್ರ ಅದನ್ನ ಕ್ರಮ ಕೈಗೊಳ್ಬೇಕಂತ ಇಲ್ಲಿನ ಏನ ಅಧಿಕಾರಿಗಳಿದ್ದಾರೆ. ಇಬ್ಬರನ್ನೇನೋ ವಜಾ ಮಾಡಿದಾರೆ ಅಂತ ಹೇಳಿ ತಮ್ಮ ಟಿವಿ ಮುಖಾಂತರ ನೋಡಿ ಇವತ್ತು ನಮಗೆ ಗೊತ್ತಾಯ್ತು. ಒಂದಿಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ದಯಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಸಿಬ್ಬಂದಿ ಈ ಒಂದು ಪವಿತ್ರ ಸ್ಥಳದಲ್ಲಿ ಈ ಮದ್ಯಪಾನ ಮಾಡೋದಿರೋದು, ಮಾಂಸಾಹಾರ ಸೇವನೆ ಮಾಡಿ ಅಲ್ಲೆಲ್ಲ ಇಲ್ಲಿದ್ದು ಇಲ್ಲ ಗಲಾಟೆ ಮಾಡೋದು ಆಗ್ಬಾರ್ದು ಅನ್ನೋದು ನಮ್ದೆಲ್ಲ ಭಕ್ತರದ್ದು ಒಂದು ಕಳಕಳಿ. ಯಾಕಂದ್ರೆ ಹುಲಿಗೆಮ್ಮ ದೇವಸ್ಥಾನ ಅಂದ್ರೆ ಇಡೀ ದೇಶಾದ್ಯಂತ ಜನರು ಬರ್ತಾರ. ಮುಖ್ಯವಾಗಿ ಇಲ್ಲೆಲ್ಲ ಆಂಧ್ರ ಪ್ರದೇಶ ಬರ್ತಾರ, ತೆಲಂಗಾಣ, ಪಕ್ಕದ ಮಹಾರಾಷ್ಟ್ರದವರು ಅನೇಕ ಜನ ಬರ್ತಾರ. ಅವ್ರು ಬಂದ ಮೇಲೆ ನಮ್ಮ ಸಂಸ್ಕೃತಿ ಏನಿರ್ತೈತಿ, ನಮ್ಮ ಲೋಕಲ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಅನುಕೂಲ ಮಾಡಿಕೊಟ್ರೆ ಅವರು ಎಲ್ಲ ನಮ್ಮ ಹುಲಿಗೆಮ್ಮ ದೇವಸ್ಥಾನದ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ವಿಷಯ ಆಗ್ಬೇಕು. ಆದ್ರೆ ಇಲ್ಲಿ ಅದು ಸಿಬ್ಬಂದಿ ನೋಡಿಬಿಟ್ರ ಅವ್ರ ಏನಪ್ಪ ಅಲ್ಲಿ ಯಾಕೆ ಹೋಗಿದ್ವಿ ಹುಲಿಗೆಮ್ಮ ಗುಡಿಗೆ ಅನ್ನಂಗ ಆಗ್ಬಾರ್ದು ಅನ್ನೋದು ನಮ್ದೊಂದು ಕಳಕಳಿ. ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಸಹ ಇಲ್ಲಿ ಏನ್ ಸಿಬ್ಬಂದಿ ವರ್ಗದವರು ಇದ್ದಾರೆ ಪ್ರತಿಯೊಬ್ರು, ಈಗ ನಾವು ಅನೇಕರು ನಮ್ಗೂ ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲಿ ಹೋಮ್ ಗಾರ್ಡ್ಸ್ ಕೂಡ ಮದ್ಯಪಾನ ಸೇವನೆ ಮಾಡಿ ಡ್ಯೂಟಿ ಮಾಡ್ತಾರೆ, ಹೋಮ್ ಗಾರ್ಡ್ಸ್ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಅಂತ ಹೇಳಿ ಅನೇಕರು ಹೇಳಿದ್ದಾರೆ. ದಯಮಾಡಿ ತಮ್ಮಲ್ಲಿ ಕಳಕಳಿನೂ ಮಾಡ್ತೀನಿ. ಅದೇ ರೀತಿ ಅಧಿಕಾರಿಗಳಿಗೆ ತಾವು ಎಚ್ಚರಿಕೆನೂ ಕೊಡಬೇಕು. ಯಾವುದೇ ರೀತಿ ಮದ್ಯಪಾನವನ್ನು ಮಾಡಿ ದೇವಸ್ಥಾನದ ಒಳಗಡೆ ಬಿಡಬಾರ್ದು. ಮುಂದೆ ಅಧಿಕಾರಿಗಳು ಇಲ್ಲೊಂದು ಮದ್ಯಪಾನದ ಏನು ಪೊಲೀಸರು ಚೆಕ್ ಮಾಡ್ತಾರಲ್ಲ, ಆ ರೀತಿ ಒಂದು ಮಷಿನ್ ಅಳವಡಿಸಬೇಕಾಗಿ ತಮ್ಮ ಒಂದು ಈ ಹುಲಿಗೆಮ್ಮ ದೇವಸ್ಥಾನ ಟ್ರಸ್ಟ್ ಅಧಿಕಾರಿಗೆ ಮನವಿ ಮಾಡ್ತೀನಿ. ಯಾರು ದೇವಸ್ಥಾನದಿಂದ ಮದ್ಯಪಾನ ಮಾಡ್ಬಿಡ್ತಾರೋ ಅವ್ರನ್ನ ಅವತ್ತೇ ಕೂಡಲೇ ಅವ್ರನ್ನ ಕೆಲಸದಿಂದ ತೆಗೆದು ಹಾಕ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಹುಲಿಗೆಮ್ಮನ ದೇವಸ್ಥಾನ ಪ್ರತಿ ಒಂದು ತಿಂಗಳಿಗೆ 1.5 ತಿಂಗಳಿಗೆ 1 ಕೋಟಿವರೆಗೂ ಆದಾಯ ಬರ್ತದೆ. ಈ ಆದಾಯ ಬರ್ತೈತಿ ಕರೆವು, ಬಟ್ ಮೂಲಭೂತ ಸೌಕರ್ಯಗಳದ್ದು ಬಹಳ ಸಮಸ್ಯೆ ಇದೆ. ಇಲ್ಲಿ ಶೌಚಾಲಯಗಳು ಸರಿಯಾಗಿಲ್ಲ, ಸ್ನಾನ ಗೃಹಗಳಿಲ್ಲ. ನೀವೇನಾದ್ರೂ ಇಲ್ಲಿ ದೇವಸ್ಥಾನ ಸುತ್ತರ್ದು ಹೋಗ್ಬಿಟ್ರೆ ಮೂಗ್ ಮುಚ್ಕೊಂಡು ಹೋಗ್ತಕ್ಕಂತ ಪರಿಸ್ಥಿತಿ ಎದ್ದು ಕಾಣಕತೈತಿ. ಹಾಗಾಗಿ ದಯಮಾಡಿ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ. ಹುಲಿಗೆಮ್ಮ ದೇವಸ್ಥಾನ ಟ್ರಸ್ಟ್ ಇದೆ, ಅದು ಸಾವಿರಾರು ಈಗ 100 ಕೋಟಿ ರೂಪಾಯಿ ಬ್ಯಾಂಕ್ ನಲ್ಲಿ ಇದೆ. ಅದನ್ನ ಅಭಿವೃದ್ಧಿ ಮಾಡ್ಬೇಕಲ್ಲ, ಅಭಿವೃದ್ಧಿನೇ ಒಂದ್ ಮರೀಚಿಕೆ ಆಗೈತಿ. ಇದ್ಯಾವ್ದಾದ್ರು ಅಭಿವೃದ್ಧಿ ಮಾಡ್ಬೇಕಂದ್ರೆ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇರ್ಬೇಕಂತೆ. ದಯಮಾಡಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹೇಳ್ತೀನಿ, ಶೌಚಾಲಯ ಕಟ್ಟಿಸ್ರಿ, ಆ ಸುತ್ತರದಂತೂ ಒಂದು ಪರಿಸರವನ್ನು ಕಾಪಾಡ್ರಿ. ಇಲ್ಲಿ ಹುಲಿಗೆಮ್ಮ ದೇವಸ್ಥಾನ ಅಂದ್ರೆ ಎಲ್ಲರೂ ಒಂದು ಶಾಂತ ರೀತಿ ಇರ್ಬೇಕಾಗಿದ್ದು ಒಂದು ವ್ಯವಸ್ಥೆ ಮಾಡ್ಬೇಕಂತ ಇಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಪ್ರದೀಪ್ ಇಟ್ನಾಳ್ ಅಂತ ಹೇಳಿ. ಹುಲಿಗೆಮ್ಮ ದೇವಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಅಮ್ಮ ನಿಲಯದಲ್ಲಿ ದಿನಾಂಕ 9ರಂದು ಅಪರಾಹ್ನ ಭಕ್ತಾದಿಗಳು ಬಂದು ಆ ರೂಮನ್ನು ಪಡೆದುಕೊಂಡಿರುತ್ತಾರೆ ಹಾಗೂ ಅಲ್ಲಿ ಮದ್ಯಪಾನ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿರುತ್ತದೆ. ಆ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದಲ್ಲಿ ಈ ವಿಚಾರವಾಗಿ ರೀಲ್ಸ್ ಇತ್ಯಾದಿ ಬಂದಿರೋದ್ರಿಂದ ನಾವು ನ್ಯೂಸ್ ಫಸ್ಟಲ್ಲಿ ಸಹ ಇದರ ಬಗ್ಗೆ ಬಂದಿರೋದ್ರಿಂದ ನಾವು ಆ ಸಂದರ್ಭದಲ್ಲಿ ಆ ವಿಚಾರವನ್ನು ಪರಿಶೀಲನೆ ಮಾಡಿದ್ದೇವೆ. ತಕ್ಷಣ ಇದರಲ್ಲಿ ಇನ್ವಾಲ್ವ್ ಆದಂಥ 3 ಜನ ಹೊರಗುತ್ತಿಗೆ ನೌಕರರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಿರುತ್ತೇವೆ ಹಾಗೂ ಇನ್ನೊಬ್ಬರಿಗೆ ಕಾರಣಕ್ಕೆ ನೋಟಿಸ್ ಜಾರಿ ಮಾಡಿ ಅವ್ರ ಮೇಲೆ ಕೂಡ ಶಿಸ್ತು ಕ್ರಮ ಕೈಗೊಳ್ತಾ ಇದೆ.